ಗೇಮ್ ಅಲ್ಲಿ ನಾನೇ ವಿನ್ ಆಗಿರೋದು 110 ಪಾಯಿಂಟ್ಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ಗೇಮ್ ಚೆನ್ನಾಗಿತ್ತು. ಅಲ್ಲ ನಾವ್ ಏನಾದ್ರು ಗೆದ್ದಿದ್ರೆ ಆಮೇಲೆ ಮತ್ತೆ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇಲ್ಲ ಮಾಲ್ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಬಿಟ್ಕೊಟ್ಟಿದೀವಿ. ನಮಸ್ಕಾರ ಫ್ರೆಂಡ್ಸ್, ನಾನು ಹನೀಶ್. ಸೊ ನೀವೆಲ್ಲ ನಮ್ಮ ವೀಡಿಯೋಸ್ನೆಲ್ಲ ಶಾರ್ಟ್ಸಲ್ಲೆಲ್ಲ ನೋಡ್ತಾ ಇದ್ದೀರಾ ಇಷ್ಟು ದಿನ. ಸೊ ಇವತ್ತಿಂದ ನಾನು ಲಾಗಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಆಲ್. ನನ್ನ 10K ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ಹಾಗೆಯೇ ಇಲ್ಲಿಂದ ನಮ್ಮ ಮಾವನ ಮಗ ಇದ್ದಾನೆ ಸಚಿತ್, ಇವನನ್ನು ನೀವು ವಿಡಿಯೋದಲ್ಲಿ ನೋಡಿರ್ಬೋದು. ರೀಸೆಂಟಾಗಿ ಒಂದು ಸಿಲಿಂಡರ್ದು ಒಂದು ಶಾರ್ಟ್ ಮಾಡಿದ್ದೆ, ಸಖತ್ತಾಗಿತ್ತು ಮಾತ್ರ. ತುಂಬ ಜನ ಲೈಕ್ ಮಾಡಿದ್ದಾರೆ ಅದನ್ನು. ಸೊ ಇವನು ಅದರಲ್ಲೆಲ್ಲ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಸೊ ಇನ್ಮೇಲಿಂದ ಲಾಗಿಂಗ್ ಜರ್ನಿನಲ್ಲೂ ಇವನು ಇರ್ತಾನೆ. ಸೊ ಇನ್ನೊಬ್ಬ ಇದ್ದಾನೆ ಸಮರ್ಥ್ ಅಂತ ಹೇಳಿ. ಸೊ ಸಮರ್ಥ್, ಏನ್ ಮಾಡ್ತಿದ್ದೀರಾ? ಬಾ 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 ನೋಡಿ, ನಮ್ಮ ರೀಲ್ಸ್ ಕಿಂಗ್ SLC ಎಕ್ಸಾಮ್ನ ಕಂಪ್ಲೀಟ್ ಮಾಡಿದ್ದಾನೆ. ಆನೆಸ್ಟ್ ಆಗಿ ಹೇಳು, ಎಕ್ಸಾಮ್ ಹೆಂಗ್ ಬರ್ದೆ ಅಂತ. ಸೂಪರ್. ಅಲ್ಲ ಇರ್ಲಿ ಹೇಳ ಮಗ, ಕರೆಕ್ಟ್ ನಿಜ ಹೇಳು. ಎಲ್ಲರೂ ಸೂಪರ್ ಅಂತಾರೆ. ಬಹಳ ಚೆನ್ನಾಗಿ ಬರ್ದಿದೀನಿ. ಎಷ್ಟು ಬರ್ಬೋದು ಮಾರ್ಕ್ಸ್? ನಾನ್ ಬರ್ದಿದ್ದ 40 ಮಾರ್ಕ್ಸಿಗೆ ಬರ್ದಿದ್ವಿ. ಎಷ್ಟು ಕೊಡ್ತಾರೋ ಅವ್ರಿಗೆ ಬಿಟ್ಟಿದ್ದು. ಒಂದ್ 50 ಬಂದ್ರೆ ಸಾಕು ಅಂತೀಯ? 40ಗೆ ಬರ್ದಿನಿ, 50 ಬಂದ್ರೆ ಬಹಳ ಚೆನ್ನಾಗಿ. 35 ಬರುತ್ತಂತ ಅನ್ಕೊಂಡಿವಿ. ಪಾಸ್ 32 ಸಾಕು. ನಿಂದು? ನಮ್ದು 60% ಬಂದಿದೆ ಗೈಸ್. ಈ ಒಂದು 60% ಬರ್ದಿದೆ ಅಂದೆ. ಎಷ್ಟು ಪರ್ಸೆಂಟಿಗೆ ಬರ್ದಿದ್ದೆ ಎಕ್ಸಾಮ್ನ? ಎಷ್ಟು ಮಾರ್ಕ್ಸಿಗೆ ಬರ್ದಿದ್ದೆ? ನಾನು 80 ಬರ್ದಿದ್ದಾನಂತೆ. ನಿಜವಾಗ್ಲೂ ಇವ್ನು 80 ಮಾರ್ಕ್ಸಿಗೆ ಬರ್ದಿಲ್ಲ. ಯಾಕಂದ್ರೆ ನನಗೆ ಗೊತ್ತು ಇವನು ಏನೋ ಅಂತ. ಯಾವಾಗ್ಲೂ ಮೊಬೈಲ್ ಬಿಟ್ಟಂತೂ ಇರೋದೇ ಇಲ್ಲ ಇವನು. ಎಷ್ಟು ಬಂದೈತ? 37 ಬಂದಿದೆ ಅಂತ. ಜಸ್ಟ್ ಪಾಸ್. ಫೇಲ್ ಆಗಿರೋನ್ನ ಇವನನ್ನ ಜಾಡ್ಸಿ ಓದ್ಬಿಟ್ಟು ಪಾಸ್ ಮಾಡಿದಾರೆ ಇವನಿಗೆ ಅಷ್ಟೇ. ಫೇಲ್ ಅಂದ್ರೆ ಏನ್ ಗೊತ್ತಾ? ಫಸ್ಟ್ ಅಟೆಂಪ್ಟ್ ಇನ್ ಲರ್ನಿಂಗ್. ಇಬ್ರು ಎಕ್ಸಾಮ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ. ಸೊ ಇದೇ ಖುಷಿಯಲ್ಲಿ ನಾನು ಇಬ್ರು ಆಚೆ ಕರ್ಕೊಂಡು ಹೋಗ್ತಾ ಇದ್ದೇನೆ. ಎನಿ ಗೆಸ್ ಎಲ್ಲಿ ಅಂತ? ಮಾಲ್ ಹೋಗ್ತಾ ಇರ್ಬೋದು. ನೋ ಗೆಸ್. ಓಕೆ, ಸರ್ಪ್ರೈಸಿಂಗ್ ಆಗಿ ಇರ್ಲಿ. ಇಬ್ರಿಗೂ ಒಂದು ಸರ್ಪ್ರೈಸಿಂಗ್ ಅಂತ ಪಕ್ಕ ಅನ್ಸುತ್ತೆ. ಸೊ ನಾನು ಆಚೆ ಕರ್ಕೊಂಡು ಹೋಗ್ತೇನೆ. ಬನ್ನಿ, ವೇಟ್ ಅಂಡ್ ವಾಚ್ ಎಲ್ಲಿಗೆ ಹೋಗ್ತಿದೀವಿ ಅಂತ ಆಚೆ ನೋಡೋಣ. ಅಂದ್ರೆ ಏನ್ ಇಲ್ಲಿ ಮನೆ ಹೊರಗಡೆ ಎಲ್ಲ ತರ ಕೆಳಗೆ ಕೆರೆ ಬೇರೆ ಇದೆ. ಇಲ್ಲಪ್ಪ, ಆಚೆನೆ ಬೇರೆ ಏರಿಯಾಗೆ ಕರ್ಕೊಂಡು ಹೋಗೋದು. ಆಚೆ ಹೋಗ್ತಿದೀವಿ ಅಂತ ಹೇಳಿದೀವಿ. ಅದೇ ಜೋಶ್ನಲ್ಲಿ ಫುಲ್ ಬೇರೆ ಬ್ಯಾಟಿಂಗ್ ಮಾಡ್ತಾವನೆ. ನಿನಗೆ ಆಚೆ ಏನು ತಿನ್ಸಲ್ಲ ಕಣ, ಗ್ಯಾರಂಟಿ. ಸೀಟ್ ಬೆಲ್ಟ್ ಹಾಕೊಳ್ಳಲಿ. ಪೊಲೀಸರ ಹತ್ರ 1000 ರೂಪಾಯಿ ಫೈನ್ ಇಡ್ಬೇಕಂತ ಇದೆಯಾ ಮಗನೇ? ದಷ್ಟ ಹಾಕ. ಅಯ್ಯೋ ಮರ್ತೋಗ್ಬಿಟ್ಟೆ. ಕಾರ ಯಾವ ನಾನು ಹೆಲ್ಮೆಟ್ ಹಾಕಂತಾನೆ ಮೊಬೈಲ್ ನನ್ನ ಮಗನೇ. ಅಮ್ಮ ಏನಪ್ಪಾ? ನಮ್ಮಿಬ್ರಿಗೂ ಸರ್ಪ್ರೈಸಿಂಗ್ ಆಗಿ ಕರ್ಕೊಂಡು ಹೋಗ್ತಿದ್ದೆ ತಾನೆ? ಹೌದು. ಬಜೆಟ್ ಐತಾ? ಬಜೆಟ್ ಏನೋ ಒಂದ್ ತಕ್ಕ ಮಟ್ಟಿಗೆ ಇಟ್ಕೊಂಡಿದ್ದೀನಪ್ಪ. ಜಾಸ್ತಿ ಎದ್ದು ಖರ್ಚು ಮಾಡ್ಸಲ್ಲ ನಾನು. ನೋಡಿ ಯಾವ್ದಾರ ಒಂದು ಸಣ್ಣ ಹೋಟ್ಲು, ಏನಾದ್ರು ಒಂದ್ ಸಣ್ಣದಾಗ ಹಿಂಗೆ ಮಾಲ್ ತೋರಿಸ್ಕೊಂಡೆ ಕರ್ಕೊಂಡ್ ಬಂದ್ಬಿಡ್ತೀನಿ ನಿಮಗೆ. ಇವತ್ತು ನಾವು ಹೋಗ್ತಿದೀವಿ ಅಂದ್ರೆ ಪಕ್ಕ ಸಿಸರೇ ಹಾಕೋದ್ ನಾವು. ಈ ಒಂದೊಂದು ರೀಲ್ಸ್ ಇತ್ತು ನಮ್ಮ ನೋಡಿರ್ಬೋದು. ಸಿಲಿಂಡರ್ ಎತ್ಕೊಂಡು ಹೋಗ್ತಾನೆ ನೋಡ್ರಿ ಹಿಂಗೆ. ಈ ಕಡೆದು ಆಲ್ರೆಡಿ ಕೊಟ್ಬಿಟ್ಟವ್ರೆ ಸಿಲಿಂಡರ್ಗೆ. ಇವತ್ತೇನ ಬಿಲ್ ಜಾಸ್ತಿ ಆದ್ರೆ ಈ ಕಡೆ ಕೊಡ್ಸ್ಬಿಡ್ತೀನಿ ನಾನು ಅವ್ನಿಗೆ ಇವತ್ತು. ಸಚಿತ್ ಚಪಾತಿ ಕೊಡು. ಎಲ್ಲ ತೋರ್ಸ್ಬಾರ್ದು ಮಮ್ಮ, ನೀನು ಅಲ್ಲಿ ತಿನ್ಸ್ತೀಯ ಅಂತ ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಹೆಂಗೈತೆ ಬ್ಯಾಟಿಂಗ್? ಮನೆ ಊಟ ಹೆಂಗೈತ? ಮನೆ ಊಟ ಏನ್ ಮಮ್ಮ ಮುಗಲ್ ಟ್ರೀಟು ಎಂಪೈರ್ ಅಂತಿದ್ದೆ. ಏನ್ ಇಂಡ್ರಾ ಕ್ಯಾಂಟೀನ್ ಹೋಗಿದ್ವಿ. ಸರ್ಪ್ರೈಸ್ ಏನು ಅಂತ ಹೇಳಿದ್ರೆ, ಇವತ್ತು ನಾವು ಅಮ್ಮಿ ಬಗ್ಗೆ ಬೌಲಿಂಗ್ ಆಡಕ್ ಹೋಗ್ತಾ ಇದೀವಿ. ಬೌಲಿಂಗ್, ಆರ್ಕೇಡ್, ಶೂಟಿಂಗ್ ಎಲ್ಲ ಮಾಡ್ತೀವಿ ಇವತ್ತು. ಕಿದರ್ Guys, are you ready? Oh, super, 9 points.
ಇವನೇ ಲೀಡಿಂಗ್ ಅಲ್ಲಿ ಇರೋದು 18 ಪಾಯಿಂಟ್ಸ್. ಓ 9 ಜಸ್ಟ್ ಒಂದು ಮಿಸ್. ಒಂದೇ ಒಂದ್ ಇರೋದು, ಹೊಡೆದ್ರೆ ಫುಲ್ ಬೋನಸ್ ಪಾಯಿಂಟ್ಸ್ ಬರ್ತೈತಿ ನಿನಗೆ. ಈ ಸತಿ ಹೊಡಿಬೇಕು ನೀನ್, ಮಾಡು. ಓ ಅವನ್ ಏನ್ ಮಾಡ್ದ ಅಂದ್ರೆ ಪಕ್ಕ ಟ್ರ್ಯಾಕ್ ಅಲ್ಲಿ ಇರೋ ಹುಡುಗಿ ನೋಡ್ಬಿಟ್ಟು ಮಿಸ್ ಮಾಡ್ಬಿಟ್ಟ ಅವನು. ಫುಲ್ ಸ್ಟ್ರೈಕ್, ಬೋನಸ್ ಪಾಯಿಂಟ್ ಗ್ಯಾರಂಟಿ. ನೋಡ್ತಾರೆ, ವೇಟ್ ಅಂಡ್ ವಾಚ್. ಜಸ್ಟ್ ಒಂದೇ ಒಂದು 9, ಜಸ್ಟ್ ಒಂದೇ ಉಳಿದಿರೋದು. ಸ್ಟ್ರೈಕ್ 10 ಪಾಯಿಂಟ್ ಸ್ಟ್ರೈಕ್. ಒಂದೇ ಏಟು, ಆಟ ಮುಗೀತ್ ಅಷ್ಟೇ. ಸೊ ಗೇಮ್ ಮುಗೀತು. ಫೈನಲಿ ಸ್ಕೋರ್ ನೋಡೋದಾದ್ರೆ ಗೇಮ್ ಅಲ್ಲಿ ನಾನೇ ವಿನ್ ಆಗಿರೋದು 110 ಪಾಯಿಂಟ್ಸ್. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸೂಪರ್ ಇತ್ತು. ಗೇಮ್ ಚೆನ್ನಾಗಿತ್ತು. ಅಲ್ಲ ನಾವೇನಾದ್ರೂ ಗೆದ್ದಿದ್ರೆ ಆಮೇಲೆ ಮತ್ತೆ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇಲ್ಲ ಮಾಲ್ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಬಿಟ್ಕೊಟ್ಟಿದೀವಿ. ನಿಮಗೆ ಅನ್ಸ್ತು? ಗೇಮ್ ಸೂಪರ್ ಆಗಿತ್ತು. ಏನೋ ಸಣ್ಣ ಹುಡುಗರ ಜೊತೆಗೆ ಆಡ್ದೆ ಅನಿಸ್ತು ಅಷ್ಟೇ, ಬೇರೆ ಏನೂ ಇಲ್ಲ. 100 ಪಾಯಿಂಟ್ಸ್ ಅಂತೂ ನಾನು ಹೊಡಿತೀನಿ, ಯಾಕಂದ್ರೆ ನನಗೆ ಗೇಮ್ ಚೆನ್ನಾಗಿ ಆಡಕ್ ಬರುತ್ತೆ. ಆದ್ರೆ ಸಚಿತ್ ಎಫರ್ಟ್ ಆಗ್ತಾ, ಆದ್ರೆ ಅವ್ನು ಪಾಸಿಂಗ್ ಮಾರ್ಕ್ಸ್ ಎಷ್ಟು ಬೇಕು ಎಕ್ಸಾಮ್ ಆಗಿ ಅಷ್ಟೇ ತೆಗ್ದಿರೋದು. 65 ಅಷ್ಟೇ. ಬೆಳಿಗ್ಗೆ ಹೇಳಿದಲ್ಲ 60 ಅಷ್ಟೇ ತೆಗ್ದಿರೋದು, ಅವ್ನು ಜಾಸ್ತಿ ಏನ್ ತೆಗ್ದಿಲ್ಲ. ಸಮರ್ಥ 78 ತೆಗ್ದಿದ್ದಾನೆ. 78 ಬರ್ದೈತೆ ಅನ್ಕೊಂಡಿದ್ದೀನಿ ಎಕ್ಸಾಮ್ ಅಲ್ಲಿ ಅಷ್ಟೇ. ಒಂದು 100 78 ಏನಂತೀಯ? ಅಷ್ಟೇ 78 ಅಂತ ಅಷ್ಟೇ ಬರ್ದಿರೋದು. 78 ಟೀಚರ್ ಎಷ್ಟು ಕೊಡ್ತಾರೆ ಮಾರ್ಕ್ಸ್ ನೋಡ್ಬೇಕು. ಇನ್ನ ಸ್ಕೂಲ್ ಹುಡುಗ ನೋಡ್ರಿ ಹೆಂಗ್ ಆಡ್ತಾವನೆ. ಮನೇಲಿ ಓಡ್ಸಕ್ ಗಾಡಿನೇ ಕೊಡೋದಿಲ್ಲ ಅಂತ ಅವನಿಗೆ, ಇಲ್ಲಿ ಬಂದು ಕಾರ್ ಆಡ್ತಾವನೆ. ನೋಡ ಒಳಗಡೆ ಇರೋ ಬಾಲ್ನ ಹೆಂಗ್ ಆಚೆ ತೆಗಿತಾ ಇದ್ದಾನೆ ನೋಡು. ನೋಡು ಫ್ರೀ ಆಗಿ ಆಡೋದು ಐಡಿಯಾ ಅಂದ್ರೆ ಇದೆ ನೋಡು. 18 ವರ್ಷದ ಹುಡುಗ ಅಂತ ಹೇಳ್ಬಿಟ್ಟು ಸಣ್ಣ ಮಕ್ಕಳಿಗೆ ಇಲ್ಲೇ ಬೈಕಿಂಗ್ ಆಡಕ್ ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಇವನ್ ಇಲ್ಲ ಆಡ್ತಾನೆ, ಇವನ್ ಇಲ್ಲ ಆಡ್ತಾನೆ. ಯಾವ ರೇಂಜ್ ಅಲ್ಲಿ ಆಡ್ತಾನೆ ಅಂದ್ರೆ ಧೂಮ್ ಫಿಲಮ್ ಅಲ್ಲಿ ಓಡಿಸ್ದಂಗ್ ಓಡಿಸ್ತಾರೆ ಇಬ್ರು ಸೇರ್ಕೊಂಡು. ಗೈಸ್, ಇವತ್ತು ನಾವು ಅಮೀಬಾಗ್ ಬಂದು ಇವ್ರಿಗೊಂದು ಸರ್ಪ್ರೈಸ್ ಕೊಟ್ಟೆ. ಬನ್ನಿ ಅಂತ ಕೇಳೋಣ ಹೆಂಗಿತ್ತು ಸರ್ಪ್ರೈಸ್ ಅಂತ. ಹೆಂಗಿತ್ತಪ್ಪ? ಸೂಪರ್ ಆಗಿತ್ತು ಗೈಸ್. ಓಕೆ ಗೈಸ್, ನಾ 50% ಆಗಿದೆ, ಇನ್ನ 50% ಅಮೀಬಾ ಇಂದ ಹೊರಗಡೆ. ಅದು ಕಾಯ್ಬೇಕಿನ್ನ ಏನಿದೆ. ಇವರು ನನ್ನ ಬಜೆಟ್ ಎಷ್ಟಿದೆ ಅಂತ ಟೆಸ್ಟ್ ಮಾಡ್ತಾವ್ರೆ. ನಮ್ದು ಲಿಮಿಟೆಡ್ ಬಜೆಟ್. ಆಲ್ರೆಡಿ ನಾವು ಊಟನೂ ಮಾಡಿಸ್ಬಿಟ್ಟಿದೀನಿ. ನೋಡಿ, ಇಂದಿರಾ ಗಾಂಧಿ ಕ್ಯಾಂಟೀನ್ ಊಟ ಮಾಡ್ತಾರೆ. ಏನ್ ಮಾಡೋದು, ಇವ್ರು ಆಚೆ ಕರ್ಕೊಂಡು ಹೋದ್ರೆ ಬಿರಿಯಾನಿ, ಬೋಟಿ, ಕಲಿಜಾ ಅಂತ ಜಾಸ್ತಿ ತಿಂದ್ಬಿಡ್ತಾರೆ ಇವರು. ಅದಕ್ಕೋಸ್ಕರ ಲಿಮಿಟ್ ಬಜೆಟ್ ಆಗಿ ಹೊರಗಡೆ ಮನೆ ಊಟನೇ ತಿಂತಾರೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.